ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಆಪ್ಷನ್ ಎಂಟ್ರಿ ಲೀಸ್ಟಲ್ಲಿ ಹೇಗೆ ಕಾಲೇಜ್ನ ಆ್ಯಡ್ ಮಾಡೋದು, ಹೇಗೆ ಮಾಡಿಫಿಕೇಷನ್ ಮಾಡೋದು ಮತ್ತು ಹೇಗೆ ಕಾಲೇಜ್ನ ಡಿಲೀಟ್ ಮಾಡೋದು ಅಂತ ಲೈವ್ ಡೆಮೋಲ್ಲಿ ತಿಳ್ಕೊಳ್ಳೋಣ. ಫಸ್ಟು ಕೆ ಎ ವೆಬ್ಸೈಟಿಗೆ ಹೋಗಿ ಕೆ ಎ ಕ್ಲಿಕ್ ಮಾಡಿ. ನೆಕ್ಸ್ಟು ಈ ರೀತಿ ನ್ಯೂ ಇಂಟರ್ಫರೆನ್ಸ್ ಓಪನ್ ಆಗುತ್ತೆ. ಕೆಳಗಡೆ ನಿಮಗೆ ಓಲ್ಡೇ ಚೆನ್ನಾಗಿತ್ತು ಅಂತ ಅಂದರೆ ಕೆಳಗಡೆ ಬಂದು ಕೆ ಇ ಎ ಹೋಮ್ ಪೇಜ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಓಲ್ಡ್ ಇದ್ದಿದ್ದೆ ಬರುತ್ತೆ. ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಪ್ರವೇಶ ಯು ಜಿ ಸಿ ಇ ಟಿ 2026 ಅಥವಾ ಯು ಜಿ ನೀಟ್ 2026 ಆದರೂ ಕ್ಲಿಕ್ ಮಾಡ್ಕೊರಿ. ಎರಡರಲ್ಲೂ ಕೂಡ ಒಂದೇ ಲಿಂಕ್ ಇರೋದು. ಒಂದೇ ಲಿಂಕ್ ಯೂಸ್ ಮಾಡಿಕೊಂಡು ನೀವು ಸಿ ಇ ಟಿ ಮತ್ತು ನೀಟ್ ಎರಡೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು. ಇವಾಗ ಸಿ ಇ ಟಿ ಆರ್ ನೀಟ್ 2026 ಆಯ್ಕೆ ನಮೂದನೆ ಲಿಂಕ್ 2ನೇ ಸುತ್ತು ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ನೀವು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆದ್ರೂ ಕೂಡ ವೆರಿಫೈ ಮಾಡ್ಬೋದು, ಅಥವಾ ಸಿ ಇ ಟಿ ನಂಬರ್ ಎಂಟ್ರಿ ಮಾಡಿ ಕೂಡ ವೆರಿಫಿಕೇಷನ್ ಮಾಡಿಸ್ಬೋದು. ಸೊ ಫಸ್ಟು ನಾನು ಸಿ ಇ ಟಿ ನಂಬರ್ ಹಾಕ್ತಿದ್ದೀನಿ. ಕ್ಯಾಪ್ಚಾ ಎಂಟ್ರಿ ಮಾಡಿ. ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒ ಟಿ ಪಿ ಬರುತ್ತೆ. ನೆಕ್ಸ್ಟ್ ವೆರಿಫೈ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಫೇಸ್ ವೆರಿಫಿಕೇಷನ್ ಬರುತ್ತೆ. ಇಲ್ಲಿ ಸ್ಟಾರ್ಟ್ ಕ್ಯಾಮ್ರಾ ಮಾಡಿ, ಕ್ಯಾಪ್ಚರ್ ಫೋಟೋ ಹೊಡೀರಿ. ನೆಕ್ಸ್ಟು ವೆರಿಫೈ ಆ್ಯಂಡ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಈ ರೀತಿ ಓಪನ್ ಆಗುತ್ತೆ. ಇದರಲ್ಲಿ ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. I aware that my options entered in the first round will be continued till the second round and I cannot add a new option later but maybe reorder or delete them ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಐ ಅಗ್ರಿ ಪ್ರೊಸೀಡ್ ಟು ಆಪ್ಷನ್ ಎಂಟ್ರಿ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಬಂದರೆ ನೀವೇನು ಫಸ್ಟ್ ರೌಂಡಿಗೆ ಆಪ್ಷನ್ ಎಂಟ್ರಿ ಮಾಡಿರ್ತೀರಲ್ಲ ಅವೆಲ್ಲ ಕಾಲೇಜ್ಗಳು ಇಲ್ಲಿವೆ. ಲಾಸ್ಟಿಗೆ ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ ಅಂತ ಕೂಡ ಇರುತ್ತೆ. ನೆಕ್ಸ್ಟ್ ಇವಾಗ ಕಾಲೇಜ್ ಯಾವ ಥರ ಆ್ಯಡ್ ಮಾಡೋದು ಅಂತಂದರೆ ಇಲ್ಲಿ ಡಿಸಿಪ್ಲಿನ್ ಮೇಲೆ ಕ್ಲಿಕ್ ಮಾಡಿದರೆ ಭಾಳ ಆಪ್ಷನ್ಸ್ ಬರ್ತವೆ. ನೀವು ಯಾವ ಕಾಲೇಜ್ನ ಆಪ್ಷನ್ ಎಂಟ್ರಿ ಲೀಸ್ಟಲ್ಲಿ ಆ್ಯಡ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಕಾಲೇಜ್ ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಮೆಡಿಕಲ್ ಕಾಲೇಜ್ನ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ ನಾನು ಮೆಡಿಕಲ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ 2 ಆಪ್ಷನ್ ಬರ್ತವೆ, ಕೋರ್ಸ್ ಮತ್ತು ಕಾಲೇಜ್. ಈ ಕೋರ್ಸ್ ಮತ್ತು ಕಾಲೇಜಲ್ಲಿ ಕೋರ್ಸ್ ಓದ್ತಿದ್ರೆ ನಿಮಗೆ MBBS ಗೌರ್ಮೆಂಟ್ ಸೀಟ್ ಬೇಕಾ, ಪ್ರೈವೇಟ್ ಸೀಟ್ ಬೇಕಾ, ಮ್ಯಾನೇಜ್ಮೆಂಟ್ ಸೀಟ್ ಬೇಕಾ ಅಥವಾ NRI ಸೀಟ್ ಬೇಕಾ ಅಂತ ಸೆಲೆಕ್ಟ್ ಮಾಡ್ಕೋಬೋದು. ಇನ್ನು ಕಾಲೇಜ್ ಅಂತ ಒತ್ತಿ ಇಲ್ಲಿ ಸೆಲೆಕ್ಟ್ ಕಾಲೇಜ್ ಅಂತ ಅಂದರೆ ನಿಮಗೆ ಯಾವ ಕಾಲೇಜ್ನ ಪ್ರಿಯಾರಿಟಿ ಆರ್ಡರ್ ಹಾಕಬೇಕಲ್ಲ ಆ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೋಬೋದು. ನಾನಿವಾಗ ಕೋರ್ಸಲ್ಲಿ ಹೋಗಿ ಸೆಲೆಕ್ಟ್ ಕೋರ್ಸಲ್ಲಿ MBBS ಗೌರ್ಮೆಂಟ್ ಅಂತ ಹಾಕ್ಕೊಂಡಿದ್ದೀನಿ. ಸೊ ನೀವು ಇವಾಗ ನೋಡ್ಬೋದು ಫಸ್ಟು ಗೌರ್ಮೆಂಟ್ ಕಾಲೇಜ್ ಬಂದಿವೆ. ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊತ ಹೋದರೆ ಇಲ್ಲಿ ಪ್ರೈವೇಟ್ ಅನ್ಎಡೆಡ್ ಇದೆ. ಇದ್ರದ್ದು ಫೀಸು 1,53,000 ಇದೆ. ಗೌರ್ಮೆಂಟ್ ಸೀಟು 64,000 ಇದೆ. ನೆಕ್ಸ್ಟು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಹೋದರೆ ನಿಮಗೆ ಮೈನಾರಿಟಿ ಮತ್ತು ಇಲ್ಲಿ ಡೀಮ್ಡ್ ಯೂನಿವರ್ಸಿಟಿ ಇದಿದೆ. ನೆಕ್ಸ್ಟ್ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಹೋದರೆ ಮೈನಾರಿಟಿ ಕಾಲೇಜ್ ಕೂಡ ಇರ್ತವೆ. ನೋಡಿ ಇಲ್ಲಿ ಮೈನಾರಿಟಿ ಕಾಲೇಜ್ ಕೂಡ ಇದೆ. ಇವಾಗ ನಾನು ಬೆಂಗಳೂರು ಮೆಡಿಕಲ್ ಕಾಲೇಜ್ನ ಫಸ್ಟ್ ಪ್ರಿಯಾರಿಟಿಲಿ ಇಡಬೇಕು ಅಂತ ಅಂದ್ಕೊತಿದ್ದೀನಿ. ಅಂದರೆ ಇಲ್ಲಿ ಫಸ್ಟ್ ಅಂತ ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಕೊಟ್ಟರೆ ನಂದು ಬೆಂಗಳೂರು ಮೆಡಿಕಲ್ ಕಾಲೇಜು ಫಸ್ಟಲ್ಲಿ ಬಂದಿದೆ. ಇನ್ನು ಉಳ್ಕಿದ್ದು ನಾನೇನು ವೆಟರ್ನರಿ ಕಾಲೇಜೆಲ್ಲ ಆ್ಯಡ್ ಮಾಡಿದ್ನಲ್ಲ ಅವೆಲ್ಲ ಕೆಳಗಡೆ ಆಟೋಮೆಟಿಕ್ಕಾಗಿ ಹೋಗಿವೆ. ನೆಕ್ಸ್ಟ್ ಇವಾಗ ಆ್ಯಡ್ ಮಾಡೋದು ಹೇಗೆ ಅಂತ ಗೊತ್ತಾಯಿತು. ಇವಾಗ ಡಿಲೀಟ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ನನಗೆ ವೆಟರ್ನರಿ ಕಾಲೇಜ್ ಗದಗ ಈ ಕಾಲೇಜ್ ಬೇಕಾಗಿಲ್ಲ, ನಾನು ಇದನ್ನ ಡಿಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿ 12 ತೆಗೆದ್ಬಿಟ್ಟು 0 ಅಂತ ಹೊರಡೋದು, ಎಂಟರ್ ಕೊಟ್ಟು ತೆಗಡೆ ಬಂದು ಅಪ್ಡೇಟ್ ಆಪ್ಷನ್ ಅಂತ ಕೊಟ್ಟರೆ ನಿಮ್ಮ 12th ಪ್ರಿಯಾರಿಟಿಲಿ ಇದ್ದಿದ್ದು ಗದಗ ಕಾಲೇಜು ಡಿಲೀಟ್ ಆಗಿರುತ್ತೆ. ಇಲ್ಲಿ ಸ್ಪೇಸ್ ಉಳಿದಿರುತ್ತೆ. ಇವಾಗ ಡಿಲೀಟ್ ಹೇಗೆ ಮಾಡೋದು ಅಂತ ಗೊತ್ತಾಯಿತು. ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೀವು ರಿಅರೇಂಜ್ ಹೇಗೆ ಮಾಡಬೇಕು ಅಂತ ಅಂದರೆ ನನಗೆ
ಇವಾಗ ಹಾಸನ್ ಮತ್ತು ಗದಗ ಕಾಲೇಜ್ನ ರಿಅರೇಂಜ್ ಮಾಡಬೇಕು. ಹಾಸನ್ ಕಾಲೇಜ್ನ 5th ಪ್ರಿಯಾರಿಟಿಲಿ ಇರಬೇಕು, ಶಿವಮೊಗ್ಗ ಕಾಲೇಜ್ನ 4th ಪ್ರಿಯಾರಿಟಿಲಿ ಇರಬೇಕು. ಅದನ್ನ ಹೇಗೆ ಮಾಡೋದು ಅಂತಂದರೆ ಇಲ್ಲಿ 5 ಅಂತ ಹೊಡೀರಿ, ಕೆಳಗಡೆ 4 ಅಂತ ಹೊಡೆದು ಅಪ್ಡೇಟ್ ಆಪ್ಷನ್ ಮೇಲೆ ಕೊಟ್ಟರೆ ಇವಾಗ ನೀವು ನೋಡ್ಬೋದು ಹಾಸನ್ ಕಾಲೇಜ್ 5th ಪ್ರಿಯಾರಿಟಿಲಿ ಬಂದಿದೆ, ಶಿವಮೊಗ್ಗ ಕಾಲೇಜ್ 4th ಪ್ರಿಯಾರಿಟಿಲಿ ಬಂದಿದೆ. ನಿಮ್ಗೆ ಇವಾಗ ಆ್ಯಡ್ ಹೇಗೆ ಮಾಡೋದು, ಡಿಲೀಟ್ ಹೇಗೆ ಮಾಡೋದು ಮತ್ತು ರಿಅರೇಂಜ್ ಹೇಗೆ ಮಾಡೋದು ಅಂತ ಕೂಡ ಗೊತ್ತಾಯಿತು. ನೆಕ್ಸ್ಟು ಇನ್ನೊಂದೇನು ಗುಡ್ ನ್ಯೂಸ್ ಅಂತ ಅಂದರೆ ಲಾಸ್ಟ್ ಇಯರಲ್ಲೆಲ್ಲ ಸೆಕೆಂಡ್ ರೌಂಡಲ್ಲಿ ನಾವು ಯಾವುದೇ ಕಾಲೇಜ್ನ ಆ್ಯಡ್ ಮಾಡೋಕ್ಕೆ ಬರ್ತಿದ್ದಿಲ್ಲ. ಅಂದರೆ ಇವಾಗ ಆಲ್ರೆಡಿ ನಾವು ಆಪ್ಷನ್ ಎಂಟ್ರಿ ಮಾಡಿದ್ವಿ, ಇಂಜಿನಿಯರಿಂಗ್ ಆಪ್ಷನ್ ಎಂಟ್ರಿ ಮಾಡಿದ್ದೀವಿ, AHS ಆಪ್ಷನ್ ಎಂಟ್ರಿ ಮಾಡಿದ್ದೀವಿ, ವೆಟರ್ನರಿ ಆಪ್ಷನ್ ಎಂಟ್ರಿ ಮಾಡಿದ್ದೀವಿ, ಅಗ್ರಿ ಆಪ್ಷನ್ ಎಂಟ್ರಿ ಮಾಡಿದ್ದೀವಿ. ಇವು ಯಾವ ಕಾಲೇಜ್ದು ಕೂಡ ನಾವು ಸೆಕೆಂಡ್ ರೌಂಡಲ್ಲಿ ಮತ್ತೆ ಕಾಲೇಜ್ನ ಆ್ಯಡ್ ಮಾಡೋಕ್ಕೆ ಬರ್ತಿದ್ದಿಲ್ಲ. ಬಟ್ ಸರ್ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಪ್ರಸನ್ನ ಸರ್, ಏನು ಅಂತಂದರೆ ಸೆಕೆಂಡ್ ರೌಂಡಲ್ಲಿ ಕಾಲೇಜ್ನ ಆ್ಯಡ್ ಕೂಡ ಮಾಡ್ಬೋದು ಅಂತ. ಅದು ಸೊ ಟೋಟಲಾಗಿ ಇವಾಗ ನಿಮ್ಮ ಎಲ್ಲ ಡೌಟ್ಸ್ಗೂ ಕೂಡ ಆನ್ಸರ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ನೀಡಿದರೆ ಶೇರ್ ಮಾಡಿ. ಇದೇ ರೀತಿ ಕೌನ್ಸ್ಲಿಂಗ್, ಕಟ್ ಆಫ್ ಮತ್ತು ಲೈವ್ ಡೆಮೋ ವಿಡಿಯೋಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೆಲ್ಲ ಆಗಿದ ಮೇಲೆ ಡೌನ್ಲೋಡ್ ಆಪ್ಷನ್ ಎಂಟ್ರಿ ರಿಪೋರ್ಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಅದನ್ನು ಕ್ಲಿಕ್ ಮಾಡಿಕೊಂಡು ಈ ಮಾಡಿಫೈ ಮಾಡಿರೋ ಆಪ್ಷನ್ ಎಂಟ್ರಿ ಲೀಸ್ಟ್ನ ಡೌನ್ಲೋಡ್ ಮಾಡಿಕೊಂಡು ಆ ಲೀಸ್ಟ್ನ ಇಟ್ಕೊಂಡು ಕಾಲೇಜ್ ಮತ್ತು ಫೀ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ದಟ್ಸ್ ಇಟ್. ಥ್ಯಾಂಕ್ ಯು.